ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು, ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು. ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದು, ಅದು ಕೂಡ ಕೊಟ್ಟಿಲ್ಲ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅಂಗನವಾಡಿ ಕಾರ್ಯಕರ್ತರು ಇಲ್ಲ, ಅವರು ICDS ಕಾರ್ಯಕ್ರಮ ಮಾಡಿದಾಗ ಮಾಡಿದ್ದು ಕಾರ್ಯಕ್ರಮ ಕೇಂದ್ರದ ಯೋಜನೆ ಅದು. ಆಶಾ ಕಾರ್ಯಕರ್ತರು ಎರಡೂ ₹1 ಕೊಟ್ಟಿಲ್ಲ. ಆಮೇಲೆ ಈ ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು ₹1.5 ಲಕ್ಷ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸ್ಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ₹72,000 ಕೊಡ್ತದೆ ಒಂದ್ ಮನೆಗೆ, ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸ್ಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಚೋಂಕು ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ. ಈ ಬಜೆಟ್ ನಲ್ಲೂ ಕೂಡ ಮುಂದುವರಿಸಿದೆ. ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಅದು 24-25 ಬಜೆಟ್ ನಲ್ಲಿ 89,000 ಹೋದ ಬಜೆಟ್ ನಲ್ಲಿ 89,154 ಕೋಟಿ ಒದಗಿಸಿದ್ರು. ಈ ಬಜೆಟ್ ನಲ್ಲಿ 86,000 ಕೋಟಿಗೆ ಒದಗಿಸಲಾಗಿದೆ, ಕಡಿಮೆ ಆಗಿದೆ. From 89,154 crores to 86. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡ್ 2024-25 8,250 ಕೋಟಿ ಅನುದಾನ ಇತ್ತು. ಈ ಬಜೆಟ್ ನಲ್ಲಿ 8,260 ಕೋಟಿ, ಅಂದ್ರೆ 10 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಅದನ್ನು ಹೆಚ್ಚು ಮಾಡಕ್ಕೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ